ನಮಸ್ಕಾರ. ನಿಮ್ಮ ಅಯ್ಯಪ್ಪ ತುಂಬ ದಿನ ಆದಮೇಲೆ ಫೇಸ್ ತೋರಿಸ್ತಾ ಇರ್ತೀನಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಮ್ಮ ಗಾಡಿ ಒಂದು ಬಂದಿದೆ ಕಸ್ಟಮರ್ದು. ಸಾಕಬ್ಸರ್ ಸರ್ ಎರಡು ಹೋಗಿದೆ ಅಂದರೆ, ಸರ್ ಅದನ್ನು ನನ್ನ ಫ್ರೆಂಡ್ ಹೇಳಿದ್ರು ರೀಕಂಡೀಷನ್ ಮಾಡಿದ್ರೆ ಓಡುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಸಾಕಬ್ಸರ್ನ ರೀಕಂಡೀಷನ್ ಅಂತ ನಾವು ಇದನ್ನು ಹೈಡ್ರಾಲಿಕ್ ಸಾಕಬ್ಸರು. ಇದರಲ್ಲಿ ಆಯಿಲ್ ಲೀಕೇಜ್ ಒಂದು ಬರುತ್ತೆ, ಹಾರ್ಡ್ನೆಸ್ ಕಂಪ್ಲೇಂಟ್ ಒಂದು ಬರುತ್ತೆ, ನಾಯ್ಸ್ ಕಂಪ್ಲೇಂಟ್ ಒಂದು ಬರುತ್ತೆ. ಸೊ ಇದರಲ್ಲಿ ಇರೋದು ಹಾರ್ಡ್ನೆಸ್ ಕಂಪ್ಲೇಂಟು. ಈ ಹಾರ್ಡ್ನೆಸ್ ಕಂಪ್ಲೇಂಟ್ಗೆ ತಗೊಂಡೋಗಿ ನಾವು ಕೊಡ್ತೀವಿ. ಇದನ್ನ ಏನು ಮಾಡ್ತಾ ಇದ್ದಾರೆ, ಇದನ್ನ ರೀಕಂಡೀಷನ್ ಮಾಡಿಕೊಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಮತ್ತೆ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಆಯಿಲ್ ಲೀಕೇಜ್ ಆಗಿರಲಿ, ನಾಯ್ಸ್ ಆಗಿರಲಿ. ಸೊ ಈ ಥರ ಪ್ರಾಬ್ಲಮ್ ಬರಬಾರ್ದು. ಪರ್ಮನೆಂಟ್ ಏನಪ್ಪ ಮಾಡಬೇಕು ಅಂತ ಕೇಳಿದ್ರು, ಸರ್ ಎರಡು ಸಾಕಬ್ಸರ್ ಚೇಂಜ್ ಮಾಡಿಬಿಡ್ಬೇಕು, ಮತ್ತೆ ಪ್ರಾಬ್ಲಮ್ ಬರಲ್ಲ ನಿಮಗೆ, 50,000 ಅಬೋವ್ ಅಂತ. ಸೊ ಇವಾಗ ರೀಕಂಡೀಷನ್ ಮಾಡೋದು ನಿಮಗೆ 6 ತಿಂಗಳು, 1 ವರ್ಷ ವಾರಂಟಿ ಕೊಡ್ತಾರೆ. ಅದು ವಾರಂಟಿ ಇಲ್ಲ, ಪರ್ಮನೆಂಟ್ ಇಲ್ಲ. ಸೊ 2ರಿಂದ 3 ಸಲ ನೀವು ಹೊಸದೇ ಹಾಕ್ಬಿಡ್ಬೋದು, ಆ ಥರ ಅದು ರೀಕಂಡೀಷನ್ ಮಾಡ್ತಾ ಇದ್ರೆ. ಸೊ ಇದು ಅಷ್ಟೇ, ಸ್ಟೇರಿಂಗ್ ಬಾಕ್ಸ್ ಅಷ್ಟೇ 6 ತಿಂಗಳು ವಾರಂಟಿ ಅಂತೆ. ಡ್ರೈ ಶಾಫ್ಟ್ ಮೊನ್ನೆ ಯಾರೋ ಒಬ್ರು ಹೇಳಿದ್ರು, ಡ್ರೈ ಶಾಫ್ಟ್ ರೀಕಂಡೀಷನ್ ಮಾಡಿದ್ರೆ ಏನಾಗುತ್ತೆ ಸರ್ ಅಂತ ಹೇಳ್ಬಿಟ್ಟು ಕೇಳಿದ್ರು. ಲಾಂಗ್ ಹೋಗ್ತಾ ಇರ್ತೀವಿ, ಸಮ್ ಟೈಮಲ್ಲಿ ಓಪನ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಯಾವುದೇ ಸರಿ ರೀಕಂಡೀಷನ್ನು ಯಾವುದು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸಾಕಬ್ಸರ್ಸು ಹಾಕಿದ್ರೆ ಎರಡು ಸೇರಿ ಹಾಕಬೇಕು. ಫ್ರಂಟು ಲೆಫ್ಟ್ ಸೈಡಲ್ಲಿ ಮಾತ್ರ ಲೀಕೇಜ್ ಸರ್, ಲೆಫ್ಟ್ ಸೈಡಲ್ಲಿ ಹಾಕಿದೆ, ರೈಟ್ ಸೈಡಲ್ಲಿ ನೆಕ್ಸ್ಟ್ ಟೈಮ್ ಹಾಕ್ಕೊತೀನಿ ಅಂತ ಹೇಳಿದ್ರೆ ಆ ಥರ ಮಾಡೋಕ್ಕೆ ಹೋಗ್ಬಿಟ್ಟು ಎರಡು ನೀವು ಒಂದೇ ಟೈಮಲ್ಲಿ ಫಿಟ್ ಮಾಡಿರೋದು. ಬೌನ್ಸ್ ಆಗೋ ಟೈಮಲ್ಲಿ 2 ಕಡೆ ಒಂದೇ ಟೈಮಲ್ಲಿ, ಅಂಪ್ಸ್ ಅಂತೀರಾ ಒಂದೇ ಟೈಮಲ್ಲಿ ಹತ್ತೋದು. ಸೊ ಇದರಲ್ಲಿ ನಾಯ್ಸ್ ಕಂಪ್ಲೇಂಟು, ಹಾರ್ಡ್ನೆಸ್ ಕಂಪ್ಲೇಂಟು, ನಿಮಗೆ ಆಯಿಲ್ ಲೀಕೇಜ್ ಕಂಪ್ಲೇಂಟು, ಈ 3 ರೀಸನ್ನು ಮೇಜರ್ ಆಗಿದ್ದರೆ ಕೆಲವೊಂದು ಟೈಮಲ್ಲಿ ಆ ಶೇಕ್ನೆಸ್ಸೇ ಬರೋಲ್ಲ ನಿಮಗೆ. ಯಾವ ಥರ ಶೇಕ್ನೆಸ್ ಅಂದರೆ, ಈ ಸಾಕಬ್ಸರ್ದು ಇರುತ್ತೆ, ಇದು ಫುಲ್ ಒಳಗಡೆ ಹೋಗುತ್ತೆ. ಸೊ ಇದು ಒಳಗಡೆ ಹೋಗ್ಬಿಟ್ಟು ಆಚೆ ಬರಬೇಕು. ಇದು ಗ್ಯಾಸೋಲಿನ್ ಸಾಕಬ್ಸರ್ ಅಂತೀವಿ, ಇದು ಹೈಡ್ರಾಲಿಕ್ಕು. ಸೊ ಇಂಜಿನ್ ಬೆಟ್ಟಿಂಗು ಅಷ್ಟೇ. ಅವ್ರಿಗೆ ಹೇಳಿದಾಗ ಸರ್ ಫುಲ್ ವೈಬ್ರೇಷನ್ ಇದೆ ಸ್ಟೇರಿಂಗ್ ಹತ್ರ ಅಂತ ಹೇಳಿದಾಗ ಇದು ಆಯಿತು ಚೇಂಜು. ಮತ್ತು ಈ ಸಾಕಬ್ಸರ್ ಚೇಂಜ್ ಮಾಡಿದ ಟೈಮಲ್ಲಿ ಸಣ್ಣ ಮಿಸ್ಟೇಕ್ ಒಂದು ಮಾಡ್ತಾರೆ, ಈ ಸಾಕಬ್ಸರ್ದು ಮೇಲೆ ಇರೋ ವಾಷರ್ಸು ಚೇಂಜ್ ಮಾಡಲ್ಲ. ಸೊ ಇದು ನೋಡಿದ್ರೆ ದಪ್ಪ, ಇಷ್ಟು ದಪ್ಪ ಇರುತ್ತೆ, ಓಡಿಸಿ ಸಣ್ಣ ಆಗಿಬಿಡುತ್ತೆ. ಸೊ ಸ್ಟೇರಿಂಗ್ ರೊಟೇಟ್ ಮಾಡೋವಾಗೂ ಫ್ರೀ ಆಗಿರಬೇಕು. 2 ಸಾಕಬ್ಸರು, ಇದು ಅಪ್ಪರ್ ಪ್ಲೇಟ್ ಅಂತ ಹೇಳ್ತೀವಿ, ಇದು ಅಪ್ಪರ್ ಪ್ಲೇಟ್ 2 ಚೇಂಜ್ ಮಾಡಿಬಿಡ್ಬೇಕು. ಚೇಂಜ್ ಮಾಡಿ ಎಲ್ಲ ಹಾಕಿ ಲಿಂಕ್ ರಾಡು, ಎಸಿಬರ್ ಬುಷು, ಕ್ಯಾಲಿಬರ್ ಪಿನ್ ಎಲ್ಲ ಚೆಕ್ ಮಾಡಿ. ಸೊ ಗಾಡಿ ಓಡಿಸೋಕ್ಕೆ ಒಂದು ಪರ್ಫೆಕ್ಟ್ನೆಸ್ಸು, ಒಂದು ಕಂಫರ್ಟ್ ಇರುತ್ತೆ, ಒಂದು ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ. ಹೈವೇದಲ್ಲಿ ಆಗಲಿ, ಸಿಟಿಯಲ್ಲಿ ಆಗಲಿ, ಸೊ ಚೆನ್ನಾಗಿರುತ್ತೆ. ಸೊ ಇದನ್ನು ಯಾವುದೋ ರೀಕಂಡೀಷನ್ ಮಾಡ್ಸೋಕೆ ಹೋಗ್ಬೇಡಿ. ಇದೇ ಥರ ನಿಮಗೆ ವಿಷಯಗಳು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಕ್ಲಚ್ಚು ಸರಿ, ಮೊನ್ನೆ ಒಬ್ಬರು ಸರ್ ಕ್ಲಚ್ ಪ್ಲೇಟ್ ಕವರ್ ಶೀಲ್ ಮಾತ್ರ ಹಾಕಿದ್ದೀನಿ, ಫ್ಲೈವಿಲ್ನ ಹಳೇದು ಹಾಕಿದ್ದಾರೆ. ಸೊ ಆ ಥರ ಒಂದನ್ನ ಹಾಕಿ ಒಂದನ್ನು ಬಿಡಕ್ಕೆ ಹೋಗ್ಬೇಡಿ, ಫುಲ್ ಸೆಟ್ ಹಾಕ್ಬಿಡಿ. ಸೊ ಇದರಲ್ಲಿ ನೀವು ಹೊಸದು ಹಾಕಿದ್ಮೇಲೆ ಇದಕ್ಕೊಂದು ವಾರಂಟಿ ಇರುತ್ತೆ, ಅದನ್ನ ನೋಡಿಕೊಂಡು ಕರೆಕ್ಟಾಗಿರೋದು ಆದ್ರೇಜಲ್ಲಿ ಫಿಟ್ ಮಾಡಿದ್ರೆ ನಿಮಗೆ ವಾರಂಟಿ ಎಲ್ಲ ಕ್ಲೈಮ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಯಾವುದೇ ಥರ ಡೌಟ್ ಇದ್ರೂ ನನಗೆ ಕಮೆಂಟು ಶೇರ್ ಮಾಡಿ ತಿಳಿಸ್ಕೊಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.